ಸ್ನೇಹಿತರೆ, ನಮ್ಮ ಜೊತೆ ಶಿವಮೊಗ್ಗದಲ್ಲಿ LIC ಡೆವಲಪ್ಮೆಂಟ್ ಆಫೀಸರ್ ಆಗಿರುವ ಪುನೀತ್ ಇದ್ದಾರೆ. ಅವ್ರು ಈಗಾಗಲೇ 2-3 ತಿಂಗಳಾಯ್ತು ನಮ್ಮ ಆನ್ಲೈನ್ ಕೋರ್ಸ್ ಸೇರಿ. ಆದರೆ ಆಫ್ಲೈನ್ ಪ್ರೋಗ್ರಾಮು 2-3 ಬಂದಿದ್ದಾರೆ. ಅವ್ರಿಗೆ ನಮ್ಮ ಕೋರ್ಸ್ ಹೇಗೆ ಅನ್ನಿಸ್ತು ಅಂತ ಕೇಳಬೇಕು ಅಂತ ಕುತೂಹಲ. ಪುನೀತ್ ಮಾತಾಡ್ಸೋಣ. ಪುನೀತ್, ನಮಸ್ಕಾರ, ಹೇಗಿದ್ದೀರಿ? ಸರ್ ನಮಸ್ತೆ ಸರ್. ನಿಮ್ಮ ಸರ್ ನಾನು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ದೀನಿ ಸರ್. ಕೇಳಬೇಕು ಅಂತ ಆಸೆ. ಸರ್ ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆ, ನಾನು ಸಹ ಸರ್ದು ಯೂಟ್ಯೂಬ್ ಚಾನೆಲ್ ನ ಫಾಲೋ ಅಪ್ ಮಾಡ್ತಾ ಇದ್ದೆ. ಸೊ ಕ್ಲಾಸಸ್ ಜಾಯ್ನ್ ಆಗ್ಬೇಕು ಅಂತೇಳಿ ಜಾಯ್ನ್ ಆದೆ. ಸರ್ ಯಾವಾಗ್ಲೂ ಹೇಳ್ತಿದ್ರು ಥಿಂಕ್ ಬಿಗ್ ಅಂಡ್ ಟೇಕ್ ಸ್ಮಾಲ್ ಸ್ಟೆಪ್ಸ್ ಅಂತ. ನಾವು ಒಂದ್ ಸ್ಮಾಲ್ ಆಕ್ಷನ್ಸ್ ನ ತಗೊಂತ ಹೋದ್ವಿ ಅಂದ್ರೆ ನಮ್ಮ ಇಂಪ್ರೂವ್ಮೆಂಟ್ಸ್ ಎವ್ರಿ ಡೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ನಾನು 3 ಆಫ್ಲೈನ್ ಕ್ಲಾಸಸ್ ನ ಅಟೆಂಡ್ ಆಗಿದ್ದೀನಿ. 2 ಡೇಸ್ 2 ಆಫ್ಲೈನ್ ಕ್ಲಾಸಸ್ ಅಂಡ್ 1 ಡೇ ಸಿಂಗಲ್ ಡೇ ಆಫ್ಲೈನ್ ಕ್ಲಾಸಸ್. ಸೊ 3 ಕ್ಲಾಸಸ್ ಸಹ ತುಂಬಾ ಡಿಫ್ರೆಂಟ್ ಆಗಿತ್ತು. ಇನ್ ಫಸ್ಟ್ ಕ್ಲಾಸ್ ಒಳಗಡೆ ಮೇನ್ ಏನಾಗುತ್ತೆ ಅಂದ್ರೆ ಆ ನಮ್ಮ ತಲೆ ಒಳಗಡೆ ಕಂಟೆಂಟ್ ಎಷ್ಟಿರುತ್ತಲ್ವಾ ಅಷ್ಟು ಹೊರಗಡೆ ಬರುತ್ತೆ. ನಮ್ ತಲೆ ಒಳಗೆ ಕಂಟೆಂಟೇ ಇಲ್ಲ ಅಂದಾಗ ಏನಾಗುತ್ತೆ, ವಿಚಾರನ ವ್ಯಕ್ತಪಡಿಸೋಕೆ ತುಂಬಾ ಕಷ್ಟ ಆಗುತ್ತೆ. ಟೆಕ್ನಿಕ್ಸ್ ಒಂದೇ ಅಲ್ಲ, ಟೆಕ್ನಿಕ್ಸ್ ಜೊತೆ ನಮ್ಮಲ್ಲಿ ಮೋರ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಅಥವಾ ಮಾತಾಡುವ ವರ್ಡ್ಸ್ ಮೇಕ್ ಅವರ್ ವರ್ಡ್ ಪವರ್ಫುಲ್ ಅಂತ. ತಲೆ ಒಳಗಡೆ ಎಷ್ಟು ಪದಗಳ ಶಕ್ತಿ. ನನಗೆ ಜನರಲ್ ಆಗಿ ಬೇಕಾಗಿಲ್ಲ, ಪುನೀತ್ ಅವ್ರಲ್ಲಿ ಏನ್ ಬದಲಾವಣೆ ಆಯ್ತು ಅಂತ ಬೇಕು. ಸರ್ ನನ್ನಲ್ಲಿ ಏನಾಯ್ತು ಅಂದ್ರೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಾ ಇತ್ತು. ನಾನು ತುಂಬಾ ಇಂಟ್ರಾವರ್ಟ್ ಅಲ್ಲಿ ಸ್ವಲ್ಪ ಬಿಹೇವಿಯರ್ ಇತ್ತು. ಸೊ ಲಿಟ್ಲ್ ಬಿಟ್ ಎಕ್ಸ್ಪ್ರೆಸಿವ್ ಆದೆ. ಮತ್ತೆ ನನ್ನ ಪದಗಳ ಭಾಷೆಗಳಲ್ಲಿ ಬದಲಾವಣೆಗಳಾಯ್ತು. ಪದಗಳ ಉಪಯೋಗ ಮಾಡುವಂತದ್ದು ಹೇಗೆ, ಪದಗಳ ಉಪಯೋಗ ಮಾಡ್ಬೇಕಾದ್ರೆ ಪವರ್ಫುಲ್ ಸೆಂಟೆನ್ಸಸ್, ನೀವು ಕೆಲವೊಂದು ಸೆಂಟೆನ್ಸಸ್ಗಳು ಅನ್ನ ಕಲಿತಾ ಹೋದ್ವಿ. ಅದು ನಮ್ಮ ಮಾನಸಿಕವಾಗಿ ನಮ್ಮ ತಲೆ ಒಳಗಡೆ ನಮ್ಮ ವಿಚಾರಗಳನ್ನ ಬದಲಾಯಿಸ್ತಾ ಹೋಗುತ್ತೆ. ಅದು ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ತಾ ಹೋಗುತ್ತೆ ಸರ್. 4 ಜನದ ಜೊತೆ ಮಾತಾಡ್ಬೇಕಾದ್ರೆ ಆಗ್ಲಿ, ಒಂದು ಸಭೆಯಲ್ಲಿ ಮಾತಾಡ್ಬೇಕಾದ್ರೂ ಆಗ್ಲಿ, ಆ ವಿಚಾರಗಳು ನಮ್ಗೆ ಪಾಸಿಟಿವ್ ಆಗಿ ಆಟೋಮೆಟಿಕ್ಲಿ ನಮ್ಮ ಮೈಂಡ್ ನ ಪರಿವರ್ತನೆಗೊಳಿಸ್ತಾ ಹೋಗುತ್ತೆ. ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಎಂಡ್ ಅಲ್ಲಿ ಹೋಗ್ತಾ ಹೋಯ್ತು ಸರ್ ಸ್ವಲ್ಪ. ಓಕೆ, ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಭಾಷಣ ಕೌಶಲ್ಯ ಆನ್ಲೈನ್ ಆಫ್ಲೈನ್ ಕ್ಲಾಸ್ ನಡೆಯುತ್ತೆ ಸೆಪ್ಟೆಂಬರ್ 13, 14, 15 3 ದಿನದ ರೆಸಿಡೆನ್ಷಿಯಲ್ ಕ್ಯಾಂಪ್ ದೇವನಹಳ್ಳಿ ಬಳಿ ಇರೋ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ನಲ್ಲಿ ನಡೀತಾ ಇದೆ. ಮಿಸ್ ಮಾಡಲೇಬೇಡಿ. 9341259267 ಮತ್ತು 9620303000ಗೆ ಕರೆ ಮಾಡಿ. ಪುನೀತ್ ತರ ನೀವು ಒಂದಿನ ಮಾತಾಡ್ತೀರಾ, ನಿಮ್ಮಲ್ಲಿನ ಬದಲಾವಣೆ ಪರಿವರ್ತನೆ ಆಯ್ತು ಅಂತ ಶೇರ್ ಮಾಡ್ಕೋತೀರಾ? ಶೇರ್ ಮಾಡ್ಕೊಳಂಗ ಆಗ್ಬೇಕು. ನನಗೇನು ಪುನೀತ್ ಫುಲ್ ಆಲ್ರೆಡಿ ಮಾತುಗಾರ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆ ಪ್ರಾಸೆಸ್ ಅಲ್ಲಿದ್ದಾರೆ, ಆ ಪ್ರಕ್ರಿಯೆಯಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಶಿವಶಂಕರ್ 1 year old ಸ್ಟೂಡೆಂಟ್. ಅವರು ಪುನೀತ್ ಮಾತಾಡಿದ್ದು ಹೇಗೆ ಅನ್ನಿಸ್ತು ಡಾಕ್ಟರ್ ಶಿವಶಂಕರ್? ಬಹಳ ಚೆನ್ನಾಗಿ ಅನಿಸ್ತಾರೆ ನನಗೆ. ಅಂದ್ರೆ ಪುನೀತ್ ಅವರಾಗಿರ್ಬೋದು, ಅನೇಕ ಸಹ ಶಿಬಿರಾರ್ಥಿಗಳನ್ನ ನೋಡಿದಾಗ ತಮ್ಮ ಕೋರ್ಸ್ಗೆ ಬಂದಾಗ ಹೇಗಿದ್ರು, ತದನಂತರ ತಮ್ಮ ಮಾರ್ಗದರ್ಶನ ಪಡೆದ ಮೇಲೆ ಯಾವ ರೀತಿ ಎಲ್ಲ ಅವರಲ್ಲಿ ಒಂದು ಬದಲಾವಣೆಯನ್ನ ಕಂಡಿದ್ದೀವಿ. ಅಂದ್ರೆ ವಾಟ್ ಇಸ್ ಎಜುಕೇಶನ್ ಅಂತಂದ್ರೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಇಂಟರ್ನಲ್ ಡಿವೈನ್ ಪವರ್ ವಿಚ್ ಇಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಇಂಡಿವಿಜುವಲ್ ಅಂತ ಅಂತೀವಿ. ಪ್ರತಿಯೊಬ್ಬ ವ್ಯಕ್ತಿ ಅನನ್ಯ, ಒಬ್ಬರಾಗಿ ಒಬ್ರಿಲ್ಲ. ತಾವು ಒಬ್ಬ ಮಾರ್ಗದರ್ಶಕರಾಗಿ ಅನೇಕ ಶಿಬಿರಾರ್ಥಿಗಳ ಅನನ್ಯತೆಯನ್ನು ಗುರುತಿಸ್ತಾರೆ. ತಾವು ಅನನ್ಯತೆ ಪುಸ್ತಕದಲ್ಲಿ ನಾನು ಕೂಡ ಒಂದು ಕೃತಿಯನ್ನು ಬರೆದಿದ್ದೀನಿ, ಅನನ್ಯತೆ ಮತ್ತು ಹೋಮಿಯೋಪತಿ. ತಾವು ಒಬ್ಬ ಮಾರ್ಗದರ್ಶಕರಾಗಿ ಶಿಬಿರಾರ್ಥಿಗಳ ಅನನ್ಯತೆ. ಈಗ ನೋಡಿ, ನೀವೊಬ್ಬ ಆನ್ಲೈನ್ ಸ್ಟೂಡೆಂಟ್, ಆದ್ರೆ ನನ್ನ ಪುಸ್ತಕದಲ್ಲೇ ನಿಮ್ಗೆ ಲೇಖನದ ಅವಕಾಶ ಕೊಟ್ಟೆ. ಅದರ ಅರ್ಥ ನಾನು ಯಾರಾದ್ರೂ ಏನಾದ್ರು ಸೂಟ್ ಆಗ್ತಾರೆ ಅಂದ್ರೆ ಅಲ್ಲಿಗೆ ಆಡ್ ಮಾಡ್ತೀನಿ ಅಂತ. ಕರೆಕ್ಟ್ ಅಲ್ಲಿ ನಿಮ್ಗೆ ಹಾನರ್ ಮಾಡಿದೆ. ಹೌದು ಸರ್. ನಾವು ಯಾರ ಸಂಘ ಮಾಡ್ತೀವಿ ಸರ್, ನಾವು ಆ ಗುಣಗಳನ್ನ ಕಲಿತೀವಿ. ಮ್ಯಾನ್ ಈಸ್ ನೋನ್ ಬೈ ಫ್ರೆಂಡ್ಸ್ ಅಂತೀವಿ. ಅಂದ್ರೆ ನೀವು ಸಾಧಕರನ್ನ ಜೊತೆಗೆ ನೀವು ಒಂದು ಸಂಬಂಧ ಬೆಳೆಸ್ಕೊಂಡಿದ್ರೆ, ಸ್ನೇಹವನ್ನ ಬೆಳೆಸ್ಕೊಂಡಿದ್ರೆ, ಅವ್ರ ಜೊತೆಗೆ ಒಡನಾಟ ಇತ್ತಂದ್ರೆ ನೀವು ಕೂಡ ಸಾಧಕರಾಗ್ತೀರಿ. ಜಯಪ್ರಕಾಶ್ ನಗತಿಳ್ ಅವರ ಒಂದು ಸಹವಾಸದಲ್ಲಿ ಅಂದ್ರೆ ಅವ್ರ ಜೊತೆಗೆ ಒಂದು ಒಡನಾಟ ಮಾಡಿದ್ರೆ ನಾವು ಕೂಡ ಸಾಧಕರಾಗ್ತೀವಿ. ಯಾಕಂದ್ರೆ ಜಯಪ್ರಕಾಶ್ ನಗತಿಳ್ ಅವರು ಸುಮಾರು 2,000ಕ್ಕೂ ಅಧಿಕ ಮಹಾನ್ ಸಾಧಕರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಚಂದನ ವಾಹಿನಿಯಲ್ಲಿ. ಸೊ ನನಗೆ ಪ್ರತಿಯೊಬ್ಬ ಸಾಧಕರನ್ನ ಹೋಗ್ಬಿಟ್ಟು ಮಾತಾಡ್ಸಕ್ಕಾಗಲ್ಲ. JP ಸರ್ ಅವರವರನ್ನ ಆಲ್ರೆಡಿ ಸಾಧಕರನ್ನ ಮಾತಾಡ್ಸಿದ್ದಾರೆ. ಅವರಿಂದ ಅನೇಕ ಗುಣಗಳನ್ನ ತಾವು ಅಳವಡಿಸ್ಕೊಂಡಿದ್ದಾರೆ. ನಾವು JP ಸರ್ ಅವರ ಜೊತೆಗೆ ಒಡನಾಟವನ್ನ ಬಂದ್ಬಿಟ್ಟು ಆ ಗುಣಗಳನ್ನ ನಾವು ಕಲಿತಾ ಇದೀವಿ. ನೋಡಿ, ನಮ್ಮ ಸೌಭಾಗ್ಯ. ನಿಮ್ಮ ಲೇಖನ ಹೌದು ಸರ್, ಹೌದು ಹೌದು. ಹೋಮಿಯೋಪತಿ ಮತ್ತು ಅನನ್ಯತೆ ಅಂತ ಬರದ್ರಿ.
ಹೌದು ಹೌದು ಹೇಗೆ ಹೋಮಿಯೋಪತಿ ಮತ್ತು ಅನನ್ಯತೆಗೆ ಸಂಬಂಧ ಇದೆ? ಹೌದು ಸರ್, ತಾವೇನ್ ಹೇಳ್ತೀರಿ, ನಮ್ಮ ಶೈಕ್ಷಣಿಕ ವಿಜ್ಞಾನದಲ್ಲಿ ನಾವೇನ್ ಹೇಳ್ತೀವಿ, ತರಗತಿಲಿರುವಂತ 40 ಜನ ಮಕ್ಕಳು ಒಬ್ರು ಹಾಗೆ ಒಬ್ರಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಮಗು ಕೂಡ ವಿಭಿನ್ನ. ಅವರ ವಿಭಿನ್ನತೆ ಅರಿತು ಬಿಟ್ಟು ಬೋಧನೆ ಮಾಡಬೇಕು. ಕೆಲವರು ಆಡಿಟಿವ್ ಲರ್ನರ್ಸ್ ಇರ್ತಾರೆ, ಕೆಲವರು ವಿಜುವಲ್ ಲರ್ನರ್ಸ್ ಇರ್ತಾರೆ, ಎಲ್ಲಾ ರೀತಿಯ ಲರ್ನರ್ಸ್ ಇರ್ತಾರೆ. ಅವರ ಮನಸ್ಥಿತಿ, ಕೆಲವರು ಭಯ ಸ್ವಭಾವದವರು ಇರ್ತಾರೆ, ಕೆಲವರು ಧೈರ್ಯ ಸ್ವಭಾವದವರು ಇರ್ತಾರೆ. ಅವರ ದೈಹಿಕ ಮತ್ತು ಮಾನಸಿಕ ವಿಭಿನ್ನತೆಯನ್ನು ಅರಿತು ಬಿಟ್ಟು ಬೋಧನೆ ಮಾಡಬೇಕಾಗ್ತದೆ. ತಾವು ಒಬ್ಬ ಮಾರ್ಗದರ್ಶಕರಾಗಿ ಈ ಶಿಬಿರಾರ್ಥಿಗಳ ಅನನ್ಯತೆಗೆ ಅನುಗುಣವಾಗಿ ತಾವು ಮಾರ್ಗದರ್ಶನ ನೀಡ್ತೀವಿ. ನನ್ನ ಪುಸ್ತಕಗಳು ಸುಮಾರು ಗಮನಿಸಿದ್ದೀರಿ, ಓದಿದ್ದೀರಿ. JP ಅವರ ಪುಸ್ತಕಗಳು ಏನ್ ಹೇಳ್ತೀರಾ? ಬಹಳ ಸೊಗಸಾಗಿದೆ. ನುಡಿಗನ್ನಡಿ ಭಾಷಣ ಕಲೆಯ ಕೈದೀವಿಗೆ ಅಂತ ಹೇಳ್ಬೋದು. ಆ ಟೈಟಲ್ ಏನ್ ಕೊಟ್ಟಿದ್ದೀರಿ, ಇಟ್ ಇಸ್ ರಿಯಲಿ ಡೂಯಿಂಗ್ ಜಸ್ಟಿಫಿಕೇಶನ್ ಸರ್. 26 ಚಾಪ್ಟರ್ಗಳು, ಒಂದೊಂದು ಚಾಪ್ಟರ್ ಕೂಡ ಸರ್ ಅಂದ್ರೆ ನುಡಿಮುತ್ತುಗಳ ತರ ಇದೆ. ಪ್ರತಿಯೊಂದು ಲೈನ್ ಕೂಡ ಯಾರೇ ನುಡಿಗನ್ನಡಿ ಪುಸ್ತಕವನ್ನ ಸರಿಯಾಗಿ ಅವರು ಅದರ ಭಗವದ್ಗೀತೆ ತರ ಓದಿದ್ರೆ ಸರ್, ಅವರು ಒಬ್ಬ ಅತ್ಯುತ್ತಮ ಭಾಷಣಕಾರರಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅತ್ಯುತ್ತಮ ಕನ್ನಡ ಕೃತಿ ಅಂತ ಹೇಳುವಲ್ಲೇ ತಾವ್ ಹೇಳ್ತಾ ಇದ್ರಿ, ಅನನ್ಯತೆ ಹೇಗೆ ಹೋಮಿಯೋಪತಿಗೆ ನೆರವಾಗ್ತದೆ ಅಂದ್ಬಿಟ್ಟು. ಹೋಮಿಯೋಪತಿನಲ್ಲಿ ಪ್ರತಿಯೊಬ್ಬ ನೋ ಟೂ ಪೇಷಂಟ್ಸ್ ಅಲೈಕ್ ಅಂತೀವಿ. ಇಬ್ರು ಅಸ್ತಮ ಅಂತ ಬಂದ್ರೆ ಒಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಕಾಯಿಲೆ ಒಂದೇ ಇರ್ಬೋದು, ಅವರ ದೇಹ ಪ್ರಕೃತಿ ಸ್ವಭಾವ ವಿಭಿನ್ನವಾಗಿರ್ತದೆ. ಅದನ್ನ ತಮ್ಮ ಕೃತಿಯಲ್ಲಿ ನಾನು ದಾಖಲಿಸಿದೆ. ಈಗ ನನ್ನ ಎಲ್ಲಾ ರೋಗಿಗಳಿಗೆ ಆ ಕೃತಿಯನ್ನ ಸಾಫ್ಟ್ ಕಾಪಿ ಕಳಿಸ್ತಿದ್ದೀನಿ ಸರ್ ನಾನು. ಅಥವಾ ಒಂದು ಬಿಟ್ಟು ತೋರಿಸ್ಬಿಟ್ಟು ಆ ಕೃತಿಯನ್ನ ಓದ್ಬಿಟ್ಟು ನಮ್ಮ ಕನ್ಸಲ್ಟೆಂಟ್ ಚೇಂಬರ್ಗೆ ಬಂದಾಗ ದೇ ಹ್ಯಾವ್ ಆಲ್ರೆಡಿ ಟ್ಯೂನ್ಡ್ ವಾಟ್ ಇಸ್ ಹೋಮಿಯೋಪತಿ, ನನ್ನ ಕೇಟಕಿಂಗ್ ಹೇಗಿರುತ್ತೆ ಅಂತ ಆಲ್ರೆಡಿ ಗೊತ್ತಾಗ್ತಿದೆ ಅವ್ರಿಗೆ. ಸೊ ಮುಂಚೆ ನಾ ಏನ್ ಮಾಡ್ತಾ ಇದ್ದೆ, ಈ ಹೊಸದಾಗಿ ಹೋಮಿಯೋಪತಿಗೆ ಬಂದಾಗ ಫಸ್ಟ್ ಒಂದು 3-4 ಮಿನಿಟ್ಸ್ ಹೋಮಿಯೋಪತಿ ಅಂದ್ರೆ ಏನು, ಏನ್ ಕೇಸ್ ತಗೋತೀನಿ ಅನ್ನೋ ಅವ್ರಿಗೆ ಬೋಧನೆ ಮಾಡಿ ಕೇಸ್ ತಗೊಳ್ತಾ ಇದ್ದೆ. ಈಗ ಏನಾಯ್ತು, ತಾವು ಕೃತಿಯನ್ನ ತಮ್ಮ ಲೇಖನದಲ್ಲಿ ಕೃತಿಯನ್ನ ಬರೆದಾಗ ಏನಾಯ್ತು, ನನಗೆ ಅದರ ಒಂದು ಜಿರಾಕ್ಸ್ ಕಾಪಿಯನ್ನ ಕೊಟ್ಟಾಗ ಅಥವಾ ಕೃತಿಯನ್ನ ಕೊಟ್ಟಾಗ ಆಲ್ರೆಡಿ ದೇ ರೀಡ್ ಅಂಡ್ ಕಮ್ ಬಿಫೋರ್ ಕಮಿಂಗ್ ಟು ಮೀ ಓನ್ಲಿ. ದೇ ಆಲ್ರೆಡಿ ಟ್ಯೂನ್ಡ್. ನನಗೆ ಸಾಕಷ್ಟು ಸಮಯ ಒಂದಿನ ಕಡಿಮೆ ಆಯ್ತು. ಆ ಕೃತಿಯನ್ನ ಓದಿ ಆದ್ಮೇಲೆ ಸಾಕಷ್ಟು ಜನ ಚೆನ್ನಾಗಿ ಕೇಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವರಲ್ಲಿ ಒಂದು ಎಸ್ ವಿ ಆರ್ ಇನ್ ದ ರೈಟ್ ಹ್ಯಾಂಡ್, ವಿ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಎಕ್ಸ್ಪರ್ಟ್ಸ್ ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಬರ್ತಾ ಇದೆ. ಓಕೆ, ಇನ್ನೊಂದೇ ಒಂದು ಪ್ರಶ್ನೆ ಕೇಳ್ತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದುವರೆಗೆ ನಿಮ್ಮ ವಿಡಿಯೋ ಎಷ್ಟಿರಬಹುದು? ಹೌದು ಸರ್, ಯಾಕಂದ್ರೆ ನಮ್ಮ ಹರ್ಷ ಮೋಹನ್ ಅವ್ರು ಹೇಳ್ತಾ ಇದ್ರು, ಸರ್ ತಾವು ಪ್ರತಿ ಗುರುವಾರ ಕ್ಲಾಸಿಗೆ ಬಂದಾಗ 3 ವಿಷಯಗಳ ಬಗ್ಗೆ ಪ್ರಿಪೇರ್ ಆಗಿ ಮಾತಾಡ್ಬೇಕಂದ್ಬಿಟ್ಟು. ಈಗ ನಾನು ಒಂದು 1.5 year ಬ್ಯಾಕ್ ನಿಮ್ಮ ಆನ್ಲೈನ್ ಕೋರ್ಸ್ ನ ಜಾಯ್ನ್ ಆದಾಗ ಹಲವಾರು ವಿಷಯಗಳನ್ನ ಕೊಟ್ಬಿಟ್ಟು ಎಲ್ಲಾ ಶಿಬಿರಾರ್ಥಿಗಳು ಹಾಡ್ತಾ ರಾಗ ಅಂದಂಗೆ ಸರ್ ಹೋಮಿಯೋಪತಿ ಬಗ್ಗೆನೆ ಒಂದು ಮಿನಿಮಮ್ ಅಂದ್ರೆ 7-8 ವಿಡಿಯೋಗಳು ಮಾಡಿದ್ದೇವೆ. ನಮ್ಮ ಆಫೀಸಿಗೆ ಕೂಡ ಬಂದಾಗ ಸುಮಾರು 3-4 ವಿಡಿಯೋಗಳು ನಾನು ಮಾಡಿದೆ. ಅಂದ್ರೆ ಆ ಮೊಟ್ಟ ಮೊದಲ ವಿಡಿಯೋ ಹೋಮಿಯೋಪತಿ ಅಂದ್ರೆ ಏನು ಅಂತ ಒಂದು ವಿಡಿಯೋ ಮಾಡಿದೆ ಸರ್ ನಮ್ಮ ಆಫೀಸಲ್ಲಿ, 12 ನಿಮಿಷದ ವಿಡಿಯೋ. ಅದಕ್ಕೆ ಸಖತ್ ರೆಸ್ಪಾನ್ಸ್ ಬಂದಿದೆ. ಅಂದ್ರೆ ನನ್ನ ಎಲ್ಲಾ ಸ್ನೇಹಿತರಿಗೆ ಕಳಿಸ್ಕೊಟ್ಟಾಗ, ನನ್ನ ಟೀಚರ್ಸ್ ಕಳಿಸ್ಕೊಟ್ಟಾಗ, ಏನ್ರಿ ಎಷ್ಟು ಚೆನ್ನಾಗಿ ಮಾತಾಡಿದಿರ ನೀವು ಹೋಮಿಯೋಪತಿ ಬಗ್ಗೆ, ಅಂದ್ರೆ ನೀವು ಸ್ಟೂಡೆಂಟ್ ಆಗಿದ್ದಾಗ ಸ್ವಲ್ಪ ಹಿಂಜರಿಕೆ ಇತ್ತು ನಿಮಗೆ, ಬಹಳ ಚೆನ್ನಾಗಿ ಮಾಡಿದಿರಿ, ಯಾರು ನೀವು ಮಾರ್ಗದರ್ಶನ ಮಾಡಿದ್ದು, ಇಲ್ಲ ನಮ್ಮ JP ಸರ್ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಅಂತ ನಾನು ಅವ್ರಿಗೆಲ್ಲ ಹೇಳಿದೆ. ಸೊ ತಮ್ಮ ಮಾರ್ಗದರ್ಶನ ಪಡೆದಾದ್ಮೇಲೆ ನಾ ಹೇಳಿದೆ ಸರ್, ಫೆಮಿಲಿಯಾರಿಟಿ ಬ್ರೀಡ್ಸ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ನಾವು ಸ್ಟೇಜ್ ಮೇಲೆ ಹೋಗಿ ಭಯ ಪಡ್ಕೊಂತಾನೆ ಇರ್ತೀವಿ. ಅಂದ್ರೆ ಕ್ಯಾಮ್ರಾ ಮಾತಾಡ್ಲಿಕ್ಕೆ ಭಯ, ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಭಯ. ತಮ್ಮ ವರ್ಕ್ಶಾಪ್ ಮಾಡ್ತಾ ಕ್ಯಾಮ್ರಾ ನೋಡಿ ಫೇಸ್ ಮಾಡಿ ಮಾತಾಡುವಂತ ಪದೇ ಈ ಒಂದು ಪ್ರಕ್ರಿಯೆ ಒಳಪಲ್ಬಿಟ್ಟು, ಈಗ ನಾನು ಯಾವುದೇ ಒಂದು ಯೂಟ್ಯೂಬ್ ವಿಡಿಯೋ ಮಾಡೋದಾಗಿರ್ಬೋದು, ಒಂದು ಮೊಬೈಲ್ ಮೌಂಟ್ ಮಾಡಿಬಿಟ್ಟು ಸತತವಾಗಿ 15 ನಿಮಿಷ ವಿಡಿಯೋ ರೆಕಾರ್ಡ್ ಮಾಡಿ ಯಾವುದೇ ರೀತಿ ಎಡಿಟ್ ಇಲ್ದಂಗೆನೆ ಐ ಕ್ಯಾನ್ ಅಪ್ಲೋಡ್ ಟು ದ ಯೂಟ್ಯೂಬ್. ವೆರಿ ಗುಡ್ ಡಾಕ್ಟರ್ ಶಿವಶಂಕರ್, ಥ್ಯಾಂಕ್ ಯು. ಈಗ ರವಿನಾಥ್ ಇತ್ತೀಚೆಗೆ ನಮ್ಮ ಆಫೀಸಿಗೆ ಬಂದು ಒಂದು ವಿಡಿಯೋ, ನಾನು ಅವ್ರದ್ದೊಂದು ವಿಡಿಯೋ ಮಾಡಿದೆ, ಅವ್ರು ನಂದೊಂದು ವಿಡಿಯೋ ಮಾಡಿದ್ರು. ರವಿನಾಥ್, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳಿ? ಆಡಿಯೋ ಸರಿಯಾಗಿ ಕೇಳಿಸ್ತಲ್ಲ. ಸರ್ ಇದು JP ನಗರ ಆಫೀಸಿಗೆ ಹೋದಾಗ ಅವ್ರದ್ದೊಂದು ವಿಡಿಯೋ ಅಂತ ನಾನು ಸಂದರ್ಶನವನ್ನು ಮಾಡಿದೆ, ಮತ್ತು ಅವ್ರು ನನ್ನ ಒಂದು ಸಂದರ್ಶನವನ್ನು ಮಾಡಿದೆ. ಜೊತೆಲಿ ನಾನು ಕರೆಕ್ಟಾಗಿ ಪ್ರಿಪೇರ್ ಆಗಿರ್ಲಿಲ್ಲ, ಆದ್ರಿಂದ ಸ್ವಲ್ಪ. ಓಕೆ, ಥ್ಯಾಂಕ್ ಯು ರವಿನಾಥ್. ನಿಮ್ಮ ಆಡಿಯೋ ಸಮಸ್ಯೆ ಇದೆ, ತೊಂದರೆ ಇಲ್ಲ, ಬಟ್ ಚೆನ್ನಾಗಿ ವೀಕ್ಷಕರಿಗೆ ಹೇಳ್ಬಿಡ್ತೇನೆ. ರವಿನಾಥ್ ನನ್ನ ಇಂಟರ್ವ್ಯೂ ಮಾಡಿದ್ದಾರೆ, ನಾನು ರವಿನಾಥ್ ಇಂಟರ್ವ್ಯೂ ಮಾಡಿದ್ದೇನೆ. ಆ ವಿಡಿಯೋಗಳನ್ನ ಜಯಪ್ರಕಾಶ್ ನಾಗ್ತಿಯಲ್ಲಿ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಿ. ಬಾಯ್ ಬಾಯ್.